ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದು. ಕಳೆದ 5 ದಶಕದಲ್ಲಿ ಅಂದರೆ ಸರಿಸುಮಾರು 50 ವರ್ಷಗಳಲ್ಲಿ ಭಾರತ ಈ ತರಹದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು, ಶೋಚನೀಯ ಪರಿಸ್ಥಿತಿಯನ್ನು ಯಾವತ್ತೂ ಇಟ್ಟುಕೊಂಡಿರಲಿಲ್ಲ ಅಂತ ಹೇಳಿ ಫಿನಾನ್ಷಿಯಲ್ ಎಕ್ಸ್‌ಪ್ರೆಸ್ ಒಂದು ಆತಂಕವನ್ನು ವ್ಯಕ್ತಪಡಿಸಿದೆ. ಕಳೆದ 50 ವರ್ಷಗಳಲ್ಲಿಯೇ ಭಾರತೀಯರಿಗೆ ಈ ತರಹದ ಆರ್ಥಿಕ ದುಸ್ಥಿತಿಯ ಪರಿಸ್ಥಿತಿ ಬಂದಿರಲಿಲ್ಲ ಅಂತ ಅದರ ಅರ್ಥ. ಏನಿರ್ಬೋದು ಹಾಗಾದರೆ? ಏನಾಗಿದೆ ಅಂತ ಚೆಕ್ ಮಾಡಿದ್ರೆ 47 ವರ್ಷಗಳಲ್ಲಿಯೇ ಅತ್ಯಂತ ಕಡಿಮೆ ಉಳಿತಾಯದಲ್ಲಿ ಭಾರತೀಯ ಇದ್ದಾನೆ ಅಂತ. ಅವನ ಸೇವಿಂಗ್ಸ್ ಇದೆಯಲ್ಲ, ದ ಲೋಯೆಸ್ಟ್ ಲೆವೆಲ್ ಇನ್ ಲಾಸ್ಟ್ 5 ಡಿಕೇಡ್ಸ್, ಲೋಯೆಸ್ಟ್. ಇದಕ್ಕಿಂತ ಕಡಿಮೆ ಕಳೆದ 50 ವರ್ಷಗಳಲ್ಲೇ ಯಾವತ್ತೂ ಇರಲಿಲ್ಲ. ಅವನಿಗೆ ಅತ್ಯಂತ ಕಡಿಮೆ ಸಂಬಳ ಸಿಗ್ತಾ ಇದೆ, ಅತ್ಯಂತ ಕಡಿಮೆ ಅವನು ಉಳಿತಾಯ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಳ್ಳೋಕ್ಕೆ ನಾವು 5ನೇ ಆರ್ಥಿಕತೆ ಅದು ಇದು ಎಲ್ಲ ಮಾತನಾಡ್ತಾರಲ್ಲ, ಈ ಪ್ರಶ್ನೆಗೆ ಇವ್ರ ಬಳಿ ಉತ್ತರ ಇದೆಯಾ ಅಂತ ಪ್ರಶ್ನೆ. ಅಂದರೆ ಇದನ್ನೇ ಹೇಳೋದು, ತಲಾ ಆದಾಯದಲ್ಲಿ ಭಾರತ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ. ತಲಾ ಆದಾಯ 150 ಸ್ಥಾನಗಳ ಹಿಂದಕ್ಕಿದ್ದೀವಿ ನಾವು ಅಂತ ಅಂದ್ಕೊಳ್ಳೋಣ ನಾವು. ಅಂದರೆ ವಿಶ್ವದಲ್ಲಿ ಭಾರತ 150ನೇ ಸ್ಥಾನವನ್ನು ದಾಟಿಕೊಂಡಿದೆ. ಆ ಮಟ್ಟದಲ್ಲಿ ತಲಾ ಆದಾಯ ಇದ್ದಾಗ ಹೇಗೆ ಉದ್ಧಾರ ಆಗೋಕ್ಕೆ ಸಾಧ್ಯ? GDP ನಾವು ಮ್ಯಾಚ್ ಮಾಡಿಬಿಡ್ತೀವಿ, UK ನಾವು ಬೀಟ್ ಮಾಡಿದ್ದೀವಿ ಅಂದಾಗ ಆ UKಯನ್ನು ಬೀಟ್ ಮಾಡಿರುವ ಸಂಭ್ರಮ, ಸಂತೋಷ ಪ್ರತಿಯೊಬ್ಬ ಭಾರತೀಯರನ್ನು ಕಾಣಬೇಕದು. ಅವನ ಉಳಿತಾಯದಲ್ಲಿ ಕಾಣಬೇಕು, ಅವನ ಜೀವನ ಮಟ್ಟ ಸುಧಾರಣೆಯಲ್ಲಿ ಕಾಣಬೇಕು, ಅವನ ಬೆಳವಣಿಗೆಯಲ್ಲಿ ಕಾಣಬೇಕು, ಅವನ ಖರ್ಚಿನಲ್ಲಿ ಕಾಣಬೇಕದು, ಅವನು ಆಸ್ತಿ ಕೊಂಡುಕೊಳ್ಳುವುದರಲ್ಲಿ ಕಾಣಬೇಕು, ವಸ್ತುಗಳನ್ನು ಕೊಳ್ಳುವುದರಲ್ಲಿ ಕಾಣಬೇಕಲ್ವ. ಅದಿಲ್ಲ, ಉಳಿತಾಯನೇ ಇಲ್ವಲ್ಲ ಅವನ ಬಳಿಯಲ್ಲಿ. ಕೊಂಡ್ಕೊಳ್ಳೋದು ಏನು ಮಾಡ್ತಾನೆ ಅವನು? ವೇತನನೇ ಸರಿಯಾಗಿಲ್ಲ, ಕಡಿಮೆ ಅವನಿಗೆ ಸ್ಯಾಲ್ರಿ ಬರ್ತಾ ಇದೆ, ಕಡಿಮೆ ಸಂಬಳ ಇದೆ ಅಂತ ಹೇಳಿ ಫಿನಾನ್ಷಿಯಲ್ ಎಕ್ಸ್‌ಪ್ರೆಸ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ, ವ್ಯಾಲಿಡ್ ಪಾಯಿಂಟ್ ಇದು. GDP ಬೆಳವಣಿಗೆ 8 ಆಗಿಬಿಡುತ್ತೆ, 9 ಆಗಿಬಿಡುತ್ತೆ, 8.5 ಆಗುತ್ತೆ ಅಂತ ಮಾತನಾಡ್ತಾರಲ್ಲ ನೋಡಿ. ವಿಶ್ವದಲ್ಲಿ ತುಂಬ ಚೆನ್ನಾಗಿ ಕಲಿತ ತಿಳಿದುಕೊಂಡ ತಜ್ಞರು, ಆರ್ಥಿಕ ತಜ್ಞರು ಇರ್ತಾರಲ್ಲ, ಅವರೆಲ್ಲ GDPಯನ್ನು ಬಹಳ ಸರಳವಾಗಿ ಈ ಥರ ವ್ಯಾಖ್ಯಾನ ಮಾಡ್ತಾರೆ. ನೋಡ್ರಪ್ಪ, ನೀವು 8 ಆದರೂ ಹೇಳ್ಕೊಳ್ಳಿ, 9 ಆದರೂ ಹೇಳ್ಕೊಳ್ಳಿ, ನೀವು 8 ನಂಬರ್ ಹೇಳಿದ್ರೆ ಅದಕ್ಕಿಂತ ಒಂದು ಕಡಿಮೆ, 8% ಆರ್ಥಿಕ ಬೆಳವಣಿಗೆ ದಾಖಲಿಸ್ತಾ ಇದ್ದೀವಿ ನಾವು. GDP ಬೆಳವಣಿಗೆ ಅಷ್ಟಾಗುತ್ತೆ ಅಂತ ನೀವು ಹೇಳೋದಾದರೆ, ಈ 8 ಅಂತ ನಂಬರ್ ಇದೆಯಲ್ಲ, ಅದರಲ್ಲಿ 7% ಜನಗಳ ಉಳಿತಾಯದಲ್ಲಿ ಅದಿರಬೇಕು ಅಥವಾ ಖರ್ಚು. ಜನಗಳ ಉಳಿತಾಯ ಮತ್ತು ಖರ್ಚಿನ ಬಾಬ್ತು ಇದೆಯಲ್ಲ, ಇದು 7% ಮ್ಯಾಚ್ ಆದಾಗ ನೀವು ಹೇಳೋ 8 GDP ಕಥೆ ನಾವು ಕೇಳ್ತೀವಿ ಅಂತ. ಇಡೀ ವಿಶ್ವದಲ್ಲಿ ಯಾವುದೇ ಆರ್ಥಿಕ ತಜ್ಞ ಚೆನ್ನಾಗಿ ಓದ್ಕೊಂಡ್ರು ಇದನ್ನೇ ಹೇಳೋದು, ಪ್ರತಿಪಾದನೆ ಮಾಡೋದು. 10 ಅಂತ ಹೇಳ್ತೀರಾ ನೀವು GDP ಬರುತ್ತೆ ಅಂತ ಹೇಳಿ, ಜನಗಳ ಬಳಕೆ, ಖರ್ಚು, ಉಳಿತಾಯ ಇದಿದೆಯಲ್ಲ ಅದು 9 ಆಗಬೇಕು ಅಂತ. 8 ಹೇಳ್ತೀರಾ ನೀವು GDP, ಆಗ ಈ ಜನಗಳು ಖರ್ಚು ಮಾಡೋದು ಮತ್ತು ಜನಗಳು ಸೇವಿಂಗ್ಸ್ ಮಾಡೋದು ಇದು 7% ಇರಬೇಕು ಅಂತ ಆ ಸುಪಾಸಲ್ಲಿ. ಆಗ ಆ GDP ನಂಬಬಹುದು ಅಂತ ಹೇಳಿ. ಇಲ್ಲೇನಾಗ್ತಾ ಇದೆ, GDP 8 ಮಾಡಿಬಿಡ್ತೀವಿ, 8.6 ಮಾಡ್ತೀವಿ, ಇದೆಲ್ಲ ಮಾತನಾಡ್ತಾರಲ್ಲ, ಇವ್ರು ಹೇಳ್ತಾ ಇರೋದಕ್ಕೂ ಭಾರತೀಯರ ಉಳಿತಾಯ ಅಥವಾ ಖರ್ಚಿಗೂ ಮ್ಯಾಚ್ ಆಗ್ತಾ ಇಲ್ಲ ಇಲ್ಲಿ. ಅಂದರೆ ನೋಡಿ, ಒಬ್ಬ ಮನುಷ್ಯನಿಗೆ ತುಂಬ ಚೆನ್ನಾಗಿ ಹಣ ಬಂತು ಅಂತ ಅಂದ್ಕೊಳ್ಳಿ, XYZ ತುಂಬ ಚೆನ್ನಾಗಿ ಹಣ ಬಂದಾಗ ಒಂದು ಅದನ್ನು ಬ್ಯಾಂಕಲ್ಲಿ ಇಡ್ತಾನೆ, ಅವನು ಉಳಿತಾಯ ಮಾಡ್ಕೊಳ್ತಾನೆ, ಸೇವಿಂಗ್ಸಲ್ಲಿ ತೋರಿಸ್ಕೊಳ್ತಾನೆ ಅವನು. ಎರಡನೆಯದು ಕೊಂಡ್ಕೊಳ್ತಾನೆ, ಕಾರ್ ಆದರೂ ಕೊಂಡ್ಕೊಳ್ಬಹುದು, ಮನೆ ಆದರೂ ಕೊಂಡ್ಕೊಳ್ಬಹುದು, ಬೈಕ್ ಕೊಂಡ್ಕೊಳ್ಬಹುದು, ಅಥವಾ ಬಟ್ಟೆ ಕೊಂಡ್ಕೊಳ್ಬಹುದು, ಫರ್ನಿಚರ್ ಕೊಂಡ್ಕೊಳ್ಬಹುದು, ಸೈಟ್ ಕೊಂಡ್ಕೊಳ್ಬಹುದು, ಎಲ್ಲೋ ಒಂದು ಕಡೆ ಖರ್ಚು ಮಾಡಿರ್ತಾನೆ ಅವನು ಅದನ್ನು, ಅಥವಾ ಬಂಗಾರ ಕೊಂಡ್ಕೊಂಡಿರಬಹುದು. ನಮ್ಮ ಭಾರತೀಯರದ್ದು ಏನಾಗ್ತಾ ಇದೆ, ಅದು 3 ದಾಟ್ತಾ ಇಲ್ಲ. ಅದು ಇವರ ಉಳಿತಾಯ ಮತ್ತು ಖರ್ಚಿನ ಬಾಬ್ತುಗಳು 3 ದಾಟ್ತಿಲ್ಲ ಅಂದಾಗ ನಮ್ಮಲ್ಲಿ GDP ಪ್ರೊಜೆಕ್ಷನ್ ಇದೆಯಲ್ಲ, GDP 8 ಆಗಿಬಿಡುತ್ತೆ ಅಂತ ಮಾತನಾಡ್ತಾ ಇದ್ದಾರಲ್ಲ, ಇದನ್ನು ಜಾಗತಿಕ ಮಟ್ಟದ ತಜ್ಞ ಆರ್ಥಿಕ ವ್ಯಕ್ತಿಗಳಿದ್ದಾರಲ್ಲ, ಇವರು ಯಾರು ಕೂಡ ಒಪ್ಪಕ್ಕೆ ರೆಡಿ ಇಲ್ಲ. ಇದು ಜೊತೆಗೆ ಫಿನಾನ್ಷಿಯಲ್ ಎಕ್ಸ್‌ಪ್ರೆಸ್ ಕೂಡ ಒಪ್ತಾ ಇಲ್ಲ ಇದನ್ನು. 2023 ಆರ್ಥಿಕ ವರ್ಷದಲ್ಲಿ, ಫಿನಾನ್ಷಿಯಲ್ ಇಯರ್ ಆಫ್ 2023, ಇದರಲ್ಲಿ ಭಾರತದ ಮನೆಗಳ ನಿವ್ವಳ ಆರ್ಥಿಕ ಉಳಿತಾಯ ಇಳಿಕೆಯಾಗಿದೆ. ಒಟ್ಟು ದೇಶೀಯ ಉತ್ಪನ್ನದ ಶೇಕಡಾವಾರು 5.3% ಇತ್ತು. ಇದು ಸುಮಾರು 5 ದಶಕಗಳಲ್ಲಿಯೇ ಅತ್ಯಂತ ಕಡಿಮೆ ಅಂತ ವರದಿ ಆಗ್ತಾ ಇದೆ. 2012ರಿಂದ 2022 ನಡುವೆ ನಿವ್ವಳ ಹಣಕಾಸು ಉಳಿತಾಯ 7ರಿಂದ 8%. ಕಳೆದ ವರ್ಷದ ರಿಸರ್ವ್ ಬ್ಯಾಂಕ್ನ ವರದಿಯಲ್ಲಿಯೂ ಕೂಡ ಇದೇ ಅಂಕಿಅಂಶ ರಿಫ್ಲೆಕ್ಟ್ ಆಗಿದೆ. ಹಾಗಾಗಿ ಇವ್ರು ಹೇಳೋ 8ಕ್ಕೆ 9ಕ್ಕೆ ಎಲ್ಲಿಯೂ ಕೂಡ ಭಾರತದ GDP ಮ್ಯಾಚ್ ಆಗ್ತಾ ಇಲ್ಲ. ಉಳಿತಾಯದಲ್ಲಾದರೂ ಇರಬೇಕಾಗಿತ್ತು, ಖರ್ಚಲ್ಲಾದರೂ ಇರಬೇಕಾಗಿತ್ತು. ಖಾಸಗಿ ಬಳಕೆ ಅಥವಾ ಖಾಸಗಿ ಖರ್ಚು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿದೆ. ನೋಡಿ, ಇವರು ವೇತನ ಕಡಿಮೆ ಆಗ್ತಾ ಇದೆ, ಅವರ ಖರ್ಚು ಕಡಿಮೆ ಆಗ್ತಾ ಇದೆ, ಅವರ ಉಳಿತಾಯನೂ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಶ್ರೀಮಂತರು ನೋಡಿದ್ರೆ, ಏಷ್ಯಾದಲ್ಲೇ ನಂಬರ್ 1 ಶ್ರೀಮಂತ, ವಿಶ್ವದಲ್ಲೇ 7ನೇ ಶ್ರೀಮಂತ, ಇವನು 6ನೇ ಶ್ರೀಮಂತ. ಈ ಶ್ರೀಮಂತರ ಸಂಖ್ಯೆ ಇದೆಯಲ್ಲ, ಇದು ಜಾಸ್ತಿ ಆಗ್ತಾ ಇದೆ. ಅಂದರೆ ಬಡವ ಆಗ್ತಾ ಇದ್ದಾನೆ, ಅವನಿಗೆ ಸೇವಿಂಗ್ಸ್ ಇಲ್ಲ, ಖರ್ಚು ಮಾಡೋಕ್ಕೆ ಹಣ ಇಲ್ಲ.
ಅವನಿಗೆ ವೇತನ ಕೂಡ ತುಂಬ ಕಡಿಮೆ, ಸಂಬಳನೇ ತುಂಬ ಕಡಿಮೆ ಇದೆ ಅವನಿಗೆ. ಶ್ರೀಮಂತರು ಮಾತ್ರ ಜಾಸ್ತಿ ಆಗ್ತಿದ್ದಾರೆ ಅಂದಾಗ ಒಂದು ಕಡೆ ಈ ಬಡವರಿಗೆ ಕೆಲಸ ಕೊಡ್ತಾ ಇದ್ದಂಥ ಸಂಸ್ಥೆಗಳಿತ್ತಲ್ಲ, ಇದು ಆಪೋಷಣ ತೊಗೊಂಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಅಂತ. ದೊಡ್ಡ ದೊಡ್ಡ ಉದ್ಯಮಿಗಳು ಆಪೋಷಣ ತೆಗೆದುಕೊಳ್ಳುವುದರ ಜೊತೆಗೆ ಅವರು ಮಾರ್ಕೆಟಲ್ಲಿ ಮೊನಾಪಲಿ ಕೂಡ ಮಾಡ್ಕೊಂಡಿದ್ದಾರೆ. ಅವರೇನು ಉತ್ಪತ್ತಿ ಮಾಡ್ತಾರಲ್ಲ ಅದಕ್ಕೆ ಅವ್ರು ಹೇಳಿದ ಬೆಲೆಗೆ ಫಿಕ್ಸ್ ಮಾಡ್ತಾ ಇದ್ದಾರೆ ಅದನ್ನು ಅಂತ. ಅಟ್ ದ ಸೇಮ್ ಟೈಮ್ ಕೆಲಸ ಕಳ್ಕೊಂಡಂತಹ ಜನಗಳ ಬಳಿಯಲ್ಲಿ ಹಣ ಇರಲ್ಲ, ಅವನಿಗೆ ಸಂಬಳ ಬರಲ್ಲ. ಬಂದರೂ ಕೂಡ ಒಂದು ವೇಳೆ ಕೆಲಸಕ್ಕೆ ತೊಗೊಂಡ್ರು ಕೂಡ ನಾನು ನಿನಗೆ ಇಷ್ಟೇ ವೇತನ ಕೊಡ್ತೀನಿ, ಅಷ್ಟಕ್ಕೆ ನೀನು ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಕರಾರಿದ್ದು ಬಿಡುತ್ತೆ. ಈ ಕಾರಣಕ್ಕೆ ಏನಾಗ್ತಾ ಇದೆ, ಮಧ್ಯಮ ವರ್ಗದವರ ಉಳಿತಾಯಕ್ಕೆ ಕತ್ತರಿ ಬೀಳ್ತಾ ಇದೆ. ತೀವ್ರತರವಾಗಿ ಕುಟುಂಬಗಳ ನಿವ್ವಳ ಆರ್ಥಿಕ ಉಳಿತಾಯ ಕುಸಿತ ಆಗ್ತಾ ಇದೆ. 2023ರಲ್ಲಿ ಖಾಸಗಿ ಬಳಕೆಯ ವೆಚ್ಚ ಇದೆಯಲ್ಲ, ಇದರ ಬೆಳವಣಿಗೆ 6.8% ಇತ್ತು. 2024ರಲ್ಲಿ ಇದೇ ನಾನು ಇದು ಹೇಳಿದ್ನಲ್ಲ, ಖರ್ಚು ಮಾಡ್ತಿರೋದು ಬರೀ 3%. NSO ಬೇರೆ ಯಾರೋ ಹೇಳೋದು ಬಿಟ್ಬಿಡಿ, NSOದೇ ರಾಷ್ಟ್ರೀಯ ಸಾಂಖ್ಯಿಕ ವಿಭಾಗಗಳಿರ್ತಾವಲ್ವಾ, ಇವರೇ ಕೊಡ್ತಿರ್ತಕ್ಕಂಥ ಮುಂಗಡ ಅಂದಾಜು ಪ್ರಕಾರ 3% ಇದೆ ಅಂದರೆ GDP ನೀವು 4%, 5.5%, 6% ಲೆಕ್ಕ ಹಾಕೋಬೇಕು ನೀವು. 8, 9 ಅಂತ ಹೇಳೋದಿದೆಯಲ್ಲ ಅದು ಸುಳ್ಳಾಗ್ಬಿಡುತ್ತೆ. ಗ್ರಾಮೀಣ ಕೂಲಿ ದರಗಳಲ್ಲಿ ಸತತವಾಗಿ ಇಳಿಕೆ ಆಗ್ತಾ ಇದೆ. ಕೂಲಿ ಕೊಡ್ತಿದ್ದಾರಲ್ಲ ಅವರಿಗೆ ಅದು ಕಡಿಮೆ ಆಗ್ತಿದೆ. ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಇದೆಯಲ್ಲ ಮನ್ರೇಗಾ, ಇದರ ಅಡಿಯಲ್ಲಿ ಕೆಲಸಕ್ಕಾಗಿ ಬೇಡಿಕೆ ಹೆಚ್ಚುತ್ತಾ ಇದೆ. ಇದೇನು ತೋರಿಸುತ್ತೆ ಅಂದರೆ ನಿಮಗೆ ಮನ್ರೇಗಾದಲ್ಲಿ ನೋಂದಣಿ ಆಗ್ತಿರ್ತಕ್ಕಂಥವರ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಕಡೆ ಅವ್ರು ಕೆಲಸ ಇಲ್ದಂಗೆ ಆಗಿದ್ದಾರೆ ಅಂತ. ಅಲ್ಲೇ ಕೆಲಸ ಇದ್ದಿದ್ರೆ, ಅಲ್ಲೇ ಒಳ್ಳೆ ವೇತನ ಅವನಿಗೆ ಇದ್ದಿದ್ದರೆ ಅದು ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಿದ್ದ ಅಂತ. ಮಿನಿಮಮ್ ಅಲ್ವ ಮನ್ರೇಗಾದಲ್ಲಿ, ಇಲ್ಲೇ ಯಾಕೆ ಇಷ್ಟು ಡಿಮ್ಯಾಂಡ್ ಆಗ್ತಿದೆ ಅಂತ ಹೇಳಿದ್ರೆ ಬೇರೆ ಕಡೆ ಭಾರತೀಯರು ಕೆಲಸ ಕಳ್ಕೊಳ್ತಾ ಇದ್ದಾರೆ, ಅವರಿಗೆ ಸಂಬಳ ಇಲ್ಲ, ಅವರಿಗೆ ಉಳಿತಾಯ ದೂರದ ಮಾತಾಯಿತು. ಜೀವನಾವಶ್ಯಕತೆಗೋಸ್ಕರವಾಗಿ ಅನಿವಾರ್ಯವಾಗಿ ಇಲ್ಲಿ ಕೂಲಿಗೆ ಬರೋ ಸ್ಥಿತಿ ಅವ್ರಿಗಿದೆ ಅಂತ. ಏರ್ತಿರ್ತಕ್ಕಂಥ ಆಹಾರ ಪದಾರ್ಥಗಳ ಬೆಲೆಗಳಿದೆಯಲ್ಲ, ಇದು ಕೂಡ ಹಿಂದುಳಿದ ವರ್ಗಗಳ ಅನ್ನವನ್ನು ಕಿತ್ತುಕೊಳ್ತಾ ಇದೆ. ಬೆಲೆ ಜಾಸ್ತಿ ಆದಾಗ, ಹಣದುಬ್ಬರ ಜಾಸ್ತಿ ಆದಾಗ, ಡಾಲರ್ ಎದುರುಗಡೆ ರೂಪಾಯಿ ಇಲ್ಲಿದೆ ಅಂತ ನಾವು ಹೇಳೋದೇ ಬೇಕಾಗಿಲ್ಲ. ಇಂಡಿಯನ್ ಹಿಸ್ಟ್ರಿನಲ್ಲೇ ಯಾವತ್ತೂ ಕೂಡ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ಇಷ್ಟು ನಿಕೃಷ್ಟ ಸ್ಥಾನಕ್ಕೆ ತಲುಪೇ ಇರಲಿಲ್ಲ. ಅದು ಮಾಡಿದ್ವಿ, ಇದು ಮಾಡಿದ್ವಿ, ಅಭಿವೃದ್ಧಿ ಮಾಡಿದ್ವಿ, ಅಷ್ಟು ಲಕ್ಷ ಕೋಟಿ, ಇಷ್ಟು ಲಕ್ಷ ಎಲ್ಲ ಮಾತಾಡ್ತಾರಲ್ಲ, ಇವರ ಸಾಲನೂ ಲೆಕ್ಕ ಹಾಕ್ಕೊಳ್ಳಿ ನೀವು, ಇವರು ಮಾರಿರೋದು ಲೆಕ್ಕ ಹಾಕ್ಕೊಳ್ಳಿ. ಸಾಲನೂ ಮಾಡಿ ಅನೇಕ ಸರ್ಕಾರದ ಸ್ವತ್ತುಗಳನ್ನು ಮಾರಿಕೊಂಡ ಮೇಲೆ, ಸ್ವತ್ತನ್ನು ಮಾರಿದ್ರಲ್ವೇನ್ರಿ, ಸಾಲನೂ ಮಾಡಿದ್ರು, ಕೆಲಸ ಕೊಟ್ಟರ ಜನಗಳಿಗೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಾಯ್ತಾ, ಅದು ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ಈ ಹಣ ಎಲ್ಲಿ ಹೋಗ್ತಾ ಇದೆ? ಹಣದುಬ್ಬರನೂ ಜಾಸ್ತಿ ಆಯಿತು, ಬೆಲೆ ಏರಿಕೆನೂ ಜಾಸ್ತಿ ಆಯಿತು, ತೆರಿಗೆನೂ ಜಾಸ್ತಿ ಹಾಕಿದ್ರು. ಇಷ್ಟೆಲ್ಲ ಹಾಕಿದ ಮೇಲೆ ಡೆವಲಪ್ಮೆಂಟು ಜಾಸ್ತಿ ಆಗಬೇಕಾಗಿತ್ತು, ಕೆಲಸನೂ ಜಾಸ್ತಿ ಸಿಗಬೇಕಾಗಿತ್ತು, ಜನಗಳ ಉಳಿತಾಯನೂ ಜಾಸ್ತಿ ಆಗಬೇಕಾಗಿತ್ತು. ಇದ್ಯಾವುದು ಆಗಿಲ್ಲ ಅಂತ ಹೇಳಿದ್ರೆ ಇವರ ಎಕನಾಮಿಕ್ ಪಾಲಿಸಿಗಳು ಇವ್ರದ್ದೇನೋ ಬೇರೆ ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ ಅರ್ಥ. ಉದ್ಯೋಗದ ಕೊರತೆ ಮತ್ತು ಕ್ಷೀಣಿಸಿದ ಆದಾಯ ಇದೆಯಲ್ಲ, ಮಧ್ಯಮ ವರ್ಗದವರ ಪಾಲಿಗೆ ಶಾಪ ಆಗ್ತಾ ಇದೆ. ಎಷ್ಟೊಂದು ಡೆವಲಪ್ ಆಗಿಬಿಟ್ಟಿದ್ದೀವಿ ನಾವು, 5ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ ಎಕಾನಮಿಲಿ ಅಂತ ಹೇಳಬೇಕಾದಾಗ, ಆ 5ನೇ ಸ್ಥಾನ ಅನ್ನೋದಿದೆಯಲ್ಲ ಯಾವುದರಲ್ಲಿ ಪ್ರತಿಫಲನ ಆಗಬೇಕಾಗಿತ್ತು ಗೊತ್ತಾ? ಅದು ಜನಗಳ ಉದ್ಯೋಗದಲ್ಲಿ. ಅಬ್ಬಾ ವಂಡರ್ಫುಲ್ ಭಾರತದಲ್ಲಿ ಕೆಲಸಗಳು, ಅವರ ವೇತನದಲ್ಲಿ ಅದ್ಭುತ. ಭಾರತೀಯ ತಲಾದಾಯ ಅಂತೂ 5ನೇ ಸ್ಥಾನದಲ್ಲೇ ಇದೆ ವಿಶ್ವದಲ್ಲಿ, 6ನೇ ಸ್ಥಾನದಲ್ಲಿದೆ ಅವರದು, ಅವ್ರನ್ನ ಮೀರಿಸೋರಿಲ್ಲ. ಅದು ಬರಬೇಕಾಗಿತ್ತು, ಅದು ಬಂದಿಲ್ವೇ? 142, 43, 150ನೇ ಸ್ಥಾನ ಒಬ್ಬೊಬ್ಬ ಮನುಷ್ಯನ ತಲಾದಾಯ, ಅವನ ಸಂಪಾದನೆಗೆ ಆಗ್ತಿರತಕ್ಕಂಥ ಪ್ರಮಾಣ 150ನೇ ಸ್ಥಾನ, 142ನೇ ಸ್ಥಾನದಲ್ಲಿ ನಾವಿದ್ದೀವಿ. ನಿಜ ಅಲ್ವಾ? ಈ 5ನೇ ಸ್ಥಾನದಲ್ಲಿ ಆಗಿದ್ದಿದ್ರೆ ಶ್ರೀಮಂತರ 5ನೇ ಸ್ಥಾನ ಅಷ್ಟೇ ಇದು. ಆ ಲೆಕ್ಕದಲ್ಲಿ ಹೋದಾಗ ಶ್ರೀಮಂತರು ತೋರಿಸೋದು, ಅವರವರ ಆದಾಯಗಳು ತೋರಿಸ್ಕೊಳ್ಳೋದು, ಅವರವರ ಮಟ್ಟ ತೋರಿಸ್ಕೊಳ್ಳೋದು, ಅದನ್ನ ಲೆಕ್ಕ ಇಟ್ಕೊಂಡ್ಬಿಟ್ಟಾಗ ನಿಮಗೆ 5ನೇ ಸ್ಥಾನ ಅಂತ. ಆರ್ಥಿಕತೆಯ ಗಾತ್ರ, ಆರ್ಥಿಕತೆ ಹಂಚಿಕೆ ಬೇಕಲ್ಲ. ಒಂದು ಮನೆಯಲ್ಲಿ ಒಂದು 20 ಜನ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಉದಾಹರಣೆಗೆ 20 ಜನದಲ್ಲಿ 12 ಜನ ಕೆಲಸ ಇಲ್ಲ, ಇಬ್ಬರ ಬಳಿಯಲ್ಲಿ 20 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಅವ್ರು ಯಾರನ್ನೂ ಲೆಕ್ಕಕ್ಕೆ ತಗೋತಾ ಇಲ್ಲ, ಅವ್ರನ್ನ ಬಿಟ್ಟೇ ಬಿಟ್ಟಿದ್ದಾರೆ, ಕೆಲಸ ಇದೆಯಲ್ಲೋ ಕೇಳ್ತಾ ಇಲ್ಲ. ಬಿಂಬಿಸ್ಕೊಳ್ಳೋಕ್ಕೇನು ಅಂದರೆ ಆ ಇಬ್ಬರು ಬಳಿಯಲ್ಲಿ 20 ಲಕ್ಷ ಇದೆಯಲ್ಲ, ಇದೇ ಅದ್ಭುತ, ಈ ಊರಲ್ಲಿ ಈ ಥರ ಒಂದು 15 ಮನೆಯಲ್ಲಿ ಇದೆ ಅಂತ ಹೇಳಿ 15 ಮನೆ ಲೆಕ್ಕ ಹಾಕೊಂಡ್ರು ನಿಮಗೆ ಲೆಕ್ಕದಲ್ಲಿ 30 ಜನ ಕೂಡ ಬರಲ್ಲ. 100 ಜನ ಇರ್ತಾರೆ ಊರಲ್ಲಿ. ಈ 30 ಜನರ ಲೆಕ್ಕ ತೋರಿಸ್ಬಿಟ್ಟು ನಾವೇನು ಮಾತಾಡ್ತೀವಿ? ಆರ್ಥಿಕತೆ ಗಾತ್ರ ನೋಡಿ, ಅದ್ಭುತ ನೋಡಿ ಅಂತ. ವಾಸ್ತವ ಏನು? ಮನೇಲಿ 18 ಜನ ಇದ್ದಾರಲ್ಲ, ಅವರು ನಯಾ ಪೈಸೆ ಇಲ್ಲ. ಅವ್ರಿಗೆ ಏನು ಮಾಡಬೇಕು? ಅವ್ರೇನು ಊಟ ಮಾಡಬೇಕು? ಇದು ಪ್ರಶ್ನೆ. ಇದೊಂದು ಹಳ್ಳಿಗೆ ನೀವು ಅನ್ವಯಿಸ್ಕೊಂಡು ಮಾತನಾಡಿ ನಿಮಗೆ ದೇಶದ ಅರ್ಥ ಆಗಿಬಿಡುತ್ತೆ. 2022-23ರಲ್ಲಿ 1100 ಸರ್ಕಾರಿ ಹೂಡಿಕೆ ಯೋಜನೆಗಳನ್ನು ಕೈಬಿಡಲಾಗಿದೆ. ಇದು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಸರ್ಕಾರಿ ಹೂಡಿಕೆ ಯೋಜನೆಗಳನ್ನು ಸಕ್ಸಸ್ಫುಲ್ಲಾಗಿ ನಡೆಸಿದ್ದಿದ್ರೆ 1100 ಸರ್ಕಾರಿ ಯೋಜನೆಗಳನ್ನು ಅನೇಕರು ಕೆಲಸ ಸಿಗ್ತಾಯಿತ್ತು. ಸರ್ಕಾರಿ ಮತ್ತು ಖಾಸಗಿ ವಲಯದ ಹೆಚ್ಚಿನ ಹೂಡಿಕೆಗಳಿಂದನೇ ಉದ್ಯೋಗ ಸೃಷ್ಟಿಯಾಗೋದು. ಸರ್ಕಾರದ ಕಡೆಯಿಂದ ನಮಗೆ ಹೂಡಿಕೆನೇ ಬಂದಿಲ್ಲ ಅಂದರೆ ಉದ್ಯೋಗ ಸೃಷ್ಟಿಯಾಗುತ್ತೆ.
ಖಾಸಗಿ ವಲಯ ಹೂಡಿಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ತಿಲ್ಲ. ಮೊನಾಪಲಿ ಆಗಿಬಿಡುತ್ತಲ್ರಿ. ದೊಡ್ಡ ಜಿಲ್ಲೆನಲ್ಲಿ ಒಂದು 35 ಈರುಳ್ಳಿ ಮಾರೋರು ಇರ್ತಾರೆ, ಒಂದು 35 ತರಕಾರಿ ಮಾರೋರು ಇರ್ತಾರೆ, ಒಂದು 35 ಜನ ಅಕ್ಕಿ ಮಾರೋರು ಇರ್ತಾರೆ ಅಂತ ಅಂದ್ಕೊಳ್ಳಿ. ಎಲ್ರಿಗೂ ಬೇರೆ ಬೇರೆ ಕಾರಣಗಳಿಗಾಗಿ ನೀವು ಆ ಮಾರ್ಕೆಟೇ ಬಿದ್ದೋಗ್ಬಿಡುತ್ತದು. ಅವ್ನಿಗೆ ಆ ಮಾರ್ಕೆಟ್ ನಡ್ಸೋಕ್ಕೆ ಆಗಲ್ಲ. ಒಬ್ಬ ದೊಡ್ಡವನು ಬರ್ತಾನೆ, ಅವಾಗ ನಾನು ಹೇಳಿದ್ದೆ ಬೆಲೆ ಅಂತ ಕೂತ್ಕೊಳ್ತಾನೆ ಅವನು. ಈ 30 ಜನ ಎಲ್ಲ ಇದ್ರಲ್ಲ, ಏನು ಮಾಡ್ತಾರೆ, ದೊಡ್ಡ ಮಾಲ್ ಇಟ್ಬಿಡ್ತಾನೆ ಅವನು. ಸಂತೆಗೆ ವ್ಯಾಪಾರನೇ ಇಲ್ಲ, ಎಲ್ಲ ಮಾಲಿಂದಾನೆ ಎಲ್ಲರೂ ಕೂಡ. ಇವನಿಗೆ ಬರೋದೇ, ಇವನಿಗೆ ಅದು ಎಡ್ಸೋದೇ ಇಲ್ಲ ಇವನಿಗೆ. ಆ ಸ್ಥಿತಿಲಿ ಇದೆಯಾ ದೇಶ ಅಂತ ಪ್ರಶ್ನೆ. ಕಳೆದ 1 ದಶಕದಿಂದ ಖಾಸಗಿ ಹೂಡಿಕೆಗಳಲ್ಲೂ ಕೂಡ ಕುಸಿತ ಕಾಣ್ತಾ ಇದೆ. ನಿಮಗೆ ಗೊತ್ತಿರಲಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, 30% ಹೊರಟೋಗ್ಬಿಟ್ಟಿದೆ. ಅದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇಲ್ಲ, ದೇಶದಲ್ಲಿ ಖಾಸಗಿ ವಲಯನೂ ಹೂಡಿಕೆ ಮಾಡ್ತಾ ಇಲ್ಲ. ದುಡ್ಡು ಮಾಡಿಕೊಂಡ್ರು ದೊಡ್ಡ ದೊಡ್ಡ ಉದ್ಯಮಿಗಳು, ಆರಾಮಾಗಿ ಕೂತರು. ಈ ಕಡೆ ಚಿಕ್ಕ ಚಿಕ್ಕ ಉದ್ಯಮಿಗಳು ಕೆಲಸನೂ ಹೊರಟೋಯ್ತು. ಅವರಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾಯಿತ್ತಲ್ರಿ, ಹಣ ಹಂಚಿಕೆ ಆಗ್ತಿತ್ತಲ್ಲ ಆ ಲಾಭಗಳು, ಅದೂ ಇಲ್ಲ. ಕೆಲಸನೂ ಹೋಯಿತು. ಒಂದು ಪವರ್ ಲೂಮ್ ನೆನ್ನೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಾನು ನಿಮಗೆ. ಏನಾಗಿದೆ ಪವರ್ ಲೂಮ್ ಕತೆ ಅಂಥೇಳಿ. ಎಲೆಕ್ಟ್ರಲ್ ಬಾಂಡ್ ಯಾರಿಗೂ ಕೊಟ್ಟರು, ಅವ್ರು ಎಲೆಕ್ಟ್ರಲ್ ಬಾಂಡ್ ತೊಗೊಂಡ್ರು. ಪವರ್ ಲೂಮ್ ಏರಿಯಾಗೆ ಅವರೇ ವಿದ್ಯುತ್ತನ್ನು ಕೊಡ್ತಾಯಿದ್ರು. ವಿದ್ಯುತ್ಗೆ 2 ಪಟ್ಟು 3 ಪಟ್ಟು ಬೆಲೆ ಜಾಸ್ತಿ ಮಾಡಿಬಿಟ್ರು ಯೂನಿಟ್ಗೆ. ಬಡವರು ಬಗ್ಗರು ಕೆಲಸ ಮಾಡ್ತಿದ್ರಲ್ಲ, ಸಣ್ಣ ಸಣ್ಣ ಉದ್ಯಮಿಗಳು ನಡ್ಸೋಕ್ಕಾಗಲಿಲ್ಲ. ಆ ಯೂನಿಟ್ಗೆ ಅಷ್ಟು ಬೆಲೆ ಕೊಟ್ಟುಬಿಟ್ಟು ಮುಚ್ಚಿದ ಮೇಲೆ ಏನಾಗುತ್ತೆ ಹೇಳಿ, ಅದೇ ಪವರ್ ಲೂಮ್ನ ಮೊನೋಪಲಿ ಮಾಡ್ಕೊಂಡು ದೊಡ್ಡ ಒಂದು ಶಾರ್ಕ್ ನಿಂತಿರುತ್ತಲ್ಲಿ, ದೊಡ್ಡ ಉದ್ಯಮಿ ನಿಂತಿರ್ತಾನೆ, ಅವನು ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಅದನ್ನು ಇನ್ವೆಸ್ಟು ಮಾಡಲ್ಲ ಅವನು, ಸುಮ್ಮನೆ ಆಗ್ಬಿಡ್ತಾನೆ ಅವನು. ಎಲ್ಲ ಮುಳುಗಿದ್ರಾ, ಇರೋದು ನಂದು ಒಂದೇ, ನನ್ನ ಹತ್ರನೇ ಬರಬೇಕು ಎಲ್ಲರೂ ಅಂತ ಅವನು ಹೇಳಿದ ಬೆಲೆ ಕೊಂಡ್ಕೊಂಡು ಹೋಗ್ತಾರೆ ಅಷ್ಟೇ. ಇವರೆಲ್ಲ ಮುಳುಗ್ತಾರೆ ಅವರು. ಇದು ನಡೀತಾ ಇದೆಯಾ ಅಂತ ಹೇಳಿ ಇದೀಗ ಇದೆ ನೋಡಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, GDP ಬೆಳವಣಿಗೆ 7.6% ಅಂತ ಅಂದಾಜು ಮಾಡಲಾಗಿತ್ತು. ಅದರ ಬೆಳವಣಿಗೆ ದರ ಕೇವಲ 3% ಆಗಬಹುದು ಅಂತ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಆರ್ಥಿಕ ಬೆಳವಣಿಗೆಯ ಪಥ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ವಿತ್ತ ಸಚಿವೆ ಮಾತನಾಡಿದರು. ಇದಕ್ಕೆ ದೇಶಾದ್ಯಂತ ದೊಡ್ಡ ಟೀಕೆ ಕೂಡ ವ್ಯಕ್ತವಾಗಿತ್ತು.